ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮೋಹನ್ ಲಾಲ್ ಅಭಿನಯದ ದೃಶ್ಯಂ 3 ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲರೂ 1 ಮತ್ತೆ 2 ನ ನೋಡಿರ್ತೀರ. ಸೊ ಅದರ ರೀಕ್ಯಾಪ್ ಏನು ಬೇಡ ಅಂತ ಅನ್ಕೊಳ್ತೀನಿ. ಇವಾಗ ಡೈರೆಕ್ಟ್ ನಾವು ದೃಶ್ಯಂ 3 ನೋಡ್ತಾ ಹೋಗೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಎಲ್ಲ ಥಿಯೇಟರ್ ಅಲ್ಲಿ ಮೂವಿ ನೋಡ್ತಾ ಇರ್ತಾರೆ. ಅದು ಜಾರ್ಜ್ ಕುಟ್ಟಿ ಪ್ರೊಡ್ಯೂಸ್ ಮಾಡಿರೋ ಮೂವಿ. ಅವತ್ತೇ ರಿಲೀಸ್ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಗಿ ಒಳ್ಳೆ ರಿವ್ಯೂಸ್ ಕೂಡ ಬರ್ತಾ ಇರುತ್ತೆ. ಆ ಮೂವಿ ಕತೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿ ಲೈಫ್ ಅಲ್ಲಿ ನಡೆದಿರೋ ಘಟನೆಗಳೇ. ಅದ್ನೇ ಜಾರ್ಜ್ ಕುಟ್ಟಿ ಮೂವಿ ಆಗಿ ಮಾಡಿರ್ತಾನೆ. ಇವಾಗ ಮೂವಿ ನೋಡ್ತಾ ಮೂವಿಯಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದ ಹರಿಕುಮಾರ್, ಡೈರೆಕ್ಟರ್ ಅನೀಶ್ ಎಲ್ರು ಈಚೆ ಬರ್ತಾರೆ. ಪ್ರೆಸ್ ಅವರೆಲ್ಲ ಇಂಟರ್ವ್ಯೂ ಮಾಡೋಕೆ ಶುರು ಮಾಡ್ತಾರೆ. ಅದ್ರಲ್ಲಿ ಮೇನ್ ಆಗಿ ಯಾಮಿನಿ ಅನ್ನೋ ಜರ್ನಲಿಸ್ಟ್, ಈ ಕತೆ ಬರ್ದಿರೋದು ವಿನಯ್ ಚಂದ್ರನ್ ಅಲ್ವಾ, ಅವ್ರು ಬಂದಿಲ್ವಾ ಮೂವಿ ನೋಡೋಕೆ, ಅವರಿಗೂ ಪ್ರೊಡ್ಯೂಸರ್ಗೂ ಏನ್ ಕಿರಿಕ್ ಅಂತ ಕೇಳೋಕೆ ಶುರು ಮಾಡ್ತಾಳೆ. ಅದಕ್ಕೆ ಹರಿಕುಮಾರ್, ಅದನ್ನ ನೀವು ಪ್ರೊಡ್ಯೂಸರ್ ಹತ್ರನೇ ಕೇಳ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿ ಎಲ್ಲ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಜಾರ್ಜ್ ಕುಟ್ಟಿ ಅಲ್ಲಿಗೆ ಬಂದು ಹಿಂದೆ ಡೋರ್ ಇಂದ ಎಲ್ರು ಮನೆಗೆ ಹೋಗೋಣ ಅಂತ ಕಾರ್ ಹತ್ರ ಹೋದ್ರೆ ಅಲ್ಲಿಗೂ ಯಾಮಿನಿ ಕ್ಯಾಮರಾಮ್ಯಾನ್ ಜೊತೆ ಬಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ತಾಳೆ. ಜಾರ್ಜ್ ಕುಟ್ಟಿ ಆಗಲ್ಲ ಅಂತ ಕಾರ್ ಹತ್ತಾನೆ. ಯಾಮಿನಿ ಒಂದೇ ಒಂದ್ ಕ್ವಶನ್ ಕೇಳ್ಬೇಕು ಅಂತ ಹೇಳಿ, ಈ ಮೂವಿ ನಿಮ್ ಲೈಫ್ ಅಲ್ಲಿ ನಡೆದಿರೋ ಘಟನೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಜಾರ್ಜ್ ಕುಟ್ಟಿ, ಹೌದು, ಮೂವಿಲಿ ಪೊಲೀಸರು ಒಂದ್ ಇನ್ನೋಸೆಂಟ್ ಫ್ಯಾಮಿಲಿ ಹಿಂದೆ ಬೀಳ್ತಾರೆ, ಆದ್ರೆ ಆ ರೀತಿ ಇದ್ರೆ ಬೋರ್ ಆಗುತ್ತೆ ಅಂತ ಫ್ಯಾಮಿಲಿನೇ ಇಂಟೆಲಿಜೆಂಟ್ ರೀತಿ ಪೋರ್ಟ್ರೇ ಮಾಡಿರೋದು ಅಂತ ಹೇಳಿ ಮನೆ ಕಡೆ ಹೋಗ್ತಾನೆ. ಇವಾಗ ಮೂವಿಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇದ್ದಿದ್ರಿಂದ ಒಳ್ಳೆ ಸೌಂಡ್ ಮಾಡ್ತಾ ಇರುತ್ತೆ. ಆ ಮೂವಿ ಬಗ್ಗೆ ನ್ಯೂಸ್ ಬರ್ತಾ ಇರೋದ್ನ ಕೊಲೆ ಆಗಿದ್ದ ಹುಡುಗ ವರುಣ್ ತಾಯಿ ಗೀತಾ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನ ಈ ಕಡೆ ಜಾರ್ಜ್ ಕುಟ್ಟಿಗೆ ಮೂವಿ ನಮ್ ಥಿಯೇಟರ್ಗೂ ಕೊಡಿ ಅಂತ ಒಬ್ರು, ಒಂದೇ ಸಿಟಿಲಿ 2 ಥಿಯೇಟರ್ಗೆ ಕೊಟ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಇನ್ನೊಂದ್ ಥಿಯೇಟರ್ ಅವರು ತಲೆ ತಿಂತಾ ಇರ್ತಾರೆ. ಅದೇ ದಿನ ಜಾರ್ಜ್ ಕುಟ್ಟಿ ಮನೆಗೆ ಒಬ್ಬ ಬ್ರೋಕರ್ ಬಂದಿರ್ತಾನೆ. ಜಾರ್ಜ್ ಕುಟ್ಟಿ ದೊಡ್ಡ ಮಗಳು ಅಂಜುಗೆ ಗಂಡ್ ನೋಡಿದೀನಿ ಅಂತ. ಆದ್ರೆ ಜಾರ್ಜ್ ಕುಟ್ಟಿ ಅವಳಿಗೆ ಆಲ್ರೆಡಿ ಮದುವೆ ಸೆಟ್ ಆಗಿದೆ, ಇನ್ನ ಯಾರನ್ನೂ ನೋಡ್ಬೇಡಿ ಅಂತ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ತಾನೆ. ಜಾರ್ಜ್ ಕುಟ್ಟಿ ಜೊತೆ ಇವಾಗ ಪಾರ್ಟ್ 2 ಮೂವಿಯಲ್ಲಿ ಮೂಳೆಗಳನ್ನೆಲ್ಲ ನೋಡ್ಕೊಳ್ಳೋ ಲ್ಯಾಬ್ ಒಬ್ಬ ಇರ್ತಾನಲ್ಲ, ಅವನು ಕೂಡ ಇರ್ತಾನೆ. ಅವನ ಹೆಸರು ರಾಜನ್ ಅಂತ. ರಾಜನ್ ಮೂವಿನ ಕೇರಳ ಈಚೆ ಎಲ್ಲ ರಿಲೀಸ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಕುಟ್ಟಿ, ಇನ್ನೊಂದು ವಾರ ವೆಯ್ಟ್ ಮಾಡೋಣ, ಒಳ್ಳೆ ಅಮೌಂಟ್ ಸಿಗುತ್ತೆ, ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿಂದ ಥಿಯೇಟರ್ ಕಡೆ ಹೋಗ್ತಾನೆ. ಈ ಜರ್ನಲಿಸ್ಟ್ ಯಾಮಿನಿ ಜಾರ್ಜ್ ಕುಟ್ಟಿನ ಫಾಲೋ ಮಾಡ್ತಾ ಇರ್ತಾಳೆ. ಈ ಕಡೆ ಅಂಜು ಸೈಕಾಲಜಿಸ್ಟ್ ನ ಭೇಟಿ ಆಗ್ತಾಳೆ. ಮುಂಚೆಯಿಂದಾನು ಭೇಟಿ ಆಗ್ತಾ ಇರ್ತಾಳೆ. ಇವಾಗ ಅಂಜು ನಾರ್ಮಲ್ ಆಗಿರ್ತಾಳೆ. ಮತ್ತೆ ಸೈಕಾಲಜಿಸ್ಟ್ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಹೀಗೆ 1 ವಾರ ಆಗುತ್ತೆ. ಮೂವಿಗೆ ಎಲ್ಲಾ ಕಡೆಯಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಓವರ್ಸೀಸ್ ಇಂದ ಕೂಡ ಡಿಸ್ಟ್ರಿಬ್ಯೂಟರ್ಸ್ ಕಾಲ್ ಮಾಡಿ ಮೂವಿನ ಕೇಳ್ತಾ ಇರ್ತಾರೆ. ಜಾರ್ಜ್ ಕುಟ್ಟಿ ಅನ್ಕೊಂಡ ಹಾಗೇನೆ ಆಗ್ತಾ ಇರುತ್ತೆ. ಈ ಕಡೆ ಯಾಮಿನಿ ಒಂದು ಸ್ಪಾಗೆ ಹೋಗಿರ್ತಾಳೆ. ಅಲ್ಲಿ ಅಂಜು ಭೇಟಿ ಆಗ್ತಿದ್ದ ಸೈಕಾಲಜಿಸ್ಟ್ ನ ಭೇಟಿಯಾಗಿ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ್ನ ನಿಮ್ ಬಳಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಅವರು ಓಕೆ ಅಂತಾರೆ. ಮಾರನೇ ದಿನ ಜಾರ್ಜ್ ಕುಟ್ಟಿ ಮನೆಗೆ ಮತಾಯಿ ಅನ್ನೋ ಇನ್ನೊಬ್ಬ ಬ್ರೋಕರ್ ಬಂದಿರ್ತಾನೆ. ಜಾರ್ಜ್ ಹೋಗಿ ಮಾತಾಡ್ತಾನೆ. ಇವನ್ ಕಡೆಯಿಂದಾನೆ ಅಂಜುಗೆ ಹುಡುಗ ಸೆಟ್ ಆಗಿರ್ತಾನೆ. ಆದ್ರೆ ಇವಾಗ ಆ ಹುಡುಗ ಮದುವೆ ಬೇಡ ಅಂತ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಅಂಜು ಸೈಕಾಲಜಿಸ್ಟ್ ನ ಭೇಟಿ ಆಗ್ತಿದ್ದಾಳೆ ಅಂತ ಅವರಿಗೆ ಯಾರೋ ಹೇಳಿರ್ತಾರೆ. ಅದಕ್ಕೆ ಅದನ್ನ ಕೇಳಿ ಜಾರ್ಜ್ ಕುಟ್ಟಿ ಬೇಜಾರಾಗಿ ಸೈಕಾಲಜಿಸ್ಟ್ ನ ಸುಮ್ನೆ ಭೇಟಿ ಆಗ್ತಾ ಇದ್ದಿದ್ದು. ಅಂಜುಗೆ ಏನು ಪ್ರಾಬ್ಲಮ್ ಇಲ್ಲ, ಬೇಕು ಅಂದ್ರೆ ಅಂಜುಗೆ ಪ್ರಾಪರ್ಟಿ ಶೇರ್ ನ ಜಾಸ್ತಿ ಕೊಡ್ತೀನಿ, ಒಂದ್ಸಲ ಮಾತಾಡಿ ಅಂತ ಹೇಳ್ತಾನೆ. ಮತಾಯಿ ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದನ್ನ ಕೇಳಿ ಅಂಜು ತಂಗಿ ಅನು ಜಾರ್ಜ್ ಕುಟ್ಟಿಗೆ, ಶೇರ್ ಜಾಸ್ತಿ ಕೊಟ್ರೆ ಅಂಜು ಲೈಫ್ ಚೆನ್ನಾಗಿರುತ್ತಾ, ಅವಳು ಮೊದ್ಲೇ ಹೇಳಿದ್ಲು ತಾನೆ ಡೌರಿ ಇಸ್ಕೊಳ್ಳೋ ಹುಡುಗನ್ನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಾರ್ಜ್ ಕುಟ್ಟಿಗೂ ಅನು ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಅದಕ್ಕೆ ಆ ಸಂಬಂಧನ ಕೈ ಬಿಡ್ತಾರೆ. ಇವಾಗ ಜಾರ್ಜ್ ಕುಟ್ಟಿ ಮತ್ತೆ ಅವನ ಹೆಂಡತಿ ರಾಣಿ ಹೋಗಿ ಆ ಸೈಕಾಲಜಿಸ್ಟ್ ನ ಭೇಟಿ ಆಗ್ತಾರೆ. ಅವರು ಅಂಜು ಮತ್ತೆ ಅನುಗೆ ಇನ್ನು ಆ ಕೇಸ್ ಬಗ್ಗೆನೆ ಚಿಂತೆ. ಅವರಿಗೆ ಆ ಕೇಸ್ ಕ್ಲೋಸ್ ಆಗಿದ್ಯೋ ಆಗಿಲ್ವೋ ಅಂತ ಗೊತ್ತಿಲ್ಲ. ನೀವೇ ಅವರಿಗೆ ಇದನ್ನೆಲ್ಲ ಹೇಳ್ಬೇಕು, ಒಂದ್ಸಲ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗಿ ಎಲ್ಲ ವಿಷಯ ಹೇಳಿ ಅಂತಾರೆ. ಅದಕ್ಕೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ಗೆ ಹೋಗ್ತಾನೆ. ಅಲ್ಲಿಗೆ ಅವನ್ ಲಾಯರ್ನ ಕೂಡ ಕರೆಸಿ ಅವ್ರ ಹತ್ರನೇ ಎಲ್ಲ ವಿಷಯ ಹೇಳಿಸ್ತಾನೆ. ಈ ಕೇಸ್ ಇನ್ನು ಮುಗ್ದಿಲ್ಲ, ಆದ್ರೆ ಪೊಲೀಸರಿಗೆ ಯಾವುದೇ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಸಿಗದೆ ಮತ್ತೆ ಕೇಸ್ನ ಮುಂದುವರ್ಸೋಕೆ ಆಗಲ್ಲ. ಇವಾಗ ವರುಣ್ ತಂದೆ ತಾಯಿ ಕೂಡ ಕೇಸ್ ಹಿಂದೆ ಇಲ್ಲ. ಅದರಿಂದ ಒಂದ್ ರೀತಿ ಈ ಕೇಸ್ ಕ್ಲೋಸ್ ಆಗಿರೋ ರೀತಿನೇ. ನೀವು ನಿಮ್ ಲೈಫ್ ನ ಆರಾಮಾಗಿ ಲೀಡ್ ಮಾಡಿ, ಭಯ ಪಡಬೇಡಿ ಅಂತ ಹೇಳ್ತಾರೆ. ಇದರಿಂದ ಅಂಜು ಮತ್ತೆ ಅನುಗೆ ಸ್ವಲ್ಪ ನಿರಾಳ ಆಗುತ್ತೆ. ಈ ಕಡೆ ಯಾಮಿನಿ ಸುಮೇಶ್ ಚಂದ್ರನ್ನ ಭೇಟಿ ಆಗ್ತಾಳೆ. ಈ ಸುಮೇಶ್ ಮತ್ತೆ ಇವನ್ ಹೆಂಡತಿ ಸರಿತಾನೆ ಜಾರ್ಜ್ ಕುಟ್ಟಿ ಮನೆ ಪಕ್ಕ ಇದ್ದ ಅಂಡರ್ ಕವರ್ ಪೊಲೀಸ್ ಆಫೀಸರ್ಗಳು. ಇವಾಗ ಸರಿತಾ ಸುಮೇಶ್ ಜೊತೆ ಇರಲ್ಲ. ಜೊತೆಗೆ ಸುಮೇಶ್ ಇವಾಗ ಸಸ್ಪೆನ್ಷನ್ ಅಲ್ಲಿ ಇರ್ತಾನೆ. ಯಾಮಿನಿ ಸುಮೇಶ್ ನ ಭೇಟಿಯಾಗಿ ಅನ್ಅಫಿಷಿಯಲ್ ಆಗಿ ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತಾಳೆ. ಸುಮೇಶ್ ಒಪ್ಕೋತಾನೆ. ಈ ಕಡೆ ಜಾರ್ಜ್ ಕುಟ್ಟಿ ಮನೆ ರಿನೋವೇಷನ್ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ.
ಆದ್ರೆ ರಾಣಿಗೆ ಹೊಸ ಮನೆಯನ್ನೇ ಕಟ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಜಾರ್ಜ್ ಕುಟ್ಟಿ ಕೇಳ್ತಾ ಇರಲ್ಲ. ಅದೇ ಟೈಮ್ಗೆ ಅನು ಅವ್ರ ಮೂವಿನ ಯಾರೋ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಅಂತ ಬಂದು ಹೇಳ್ತಾಳೆ. ಅದನ್ನ ನೋಡಿ ಜಾರ್ಜ್ ಕುಟ್ಟಿ ಹೀರೋ ಹರಿಕುಮಾರ್ಗೆ ಕಾಲ್ ಮಾಡ್ತಾನೆ. ಹರಿಕುಮಾರ್, ದುಬೈಯಿಂದ ಬರ್ತಾ ಇದ್ದೀನಿ, ನಾಳೆ ಮಧ್ಯಾಹ್ನ ತಿರುವನಂತಪುರಂ DIG ಆಫೀಸ್ ಹತ್ರ ಬನ್ನಿ, ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋಣ ಅಂತ ಹೇಳ್ತಾನೆ. ಜಾರ್ಜ್ ಕುಟ್ಟಿ ಓಕೆ ಅಂತಾನೆ. ಈ ಕಡೆ ಯಾಮಿನಿ ಅವಳ ಫ್ರೆಂಡ್ ಹೆಲ್ಪ್ ತಗೊಂಡು CI ಫಿಲಿಪ್ ನ ಭೇಟಿ ಆಗ್ತಾಳೆ. ಅಲ್ಲಿ ಜಾರ್ಜ್ ಕುಟ್ಟಿ ಲ್ಯಾಬ್ ಇಂದ ವರುಣ್ ಮೂಳೆ ತಗೊಂಡು ಯಾವ ಕಡೆ ಹೋಗಿರ್ಬೋದು ಅಂತ ಕೇಳ್ತಾಳೆ. ಅದಕ್ಕೆ CI ಫಿಲಿಪ್ ಅವನು ಅಲ್ಲಿಂದ ಮಣಿಮಾಲ ಕಡೆ ಹೋಗಿದ್ದಾನೆ, ಅಲ್ಲಿ ಪೊಂತಪುಳ ಫಾರೆಸ್ಟ್ ಹತ್ರ 2 ಗಂಟೆ ಅವನ್ ಫೋನ್ ಇತ್ತು ಅಂತ ಅವನಿಗೆ ಗೊತ್ತಿದ್ದ ಡೀಟೇಲ್ಸ್ ಎಲ್ಲ ಹೇಳ್ತಾನೆ. ಈ ಕಡೆ ಜಾರ್ಜ್ ಕುಟ್ಟಿ ತಿರುವನಂತಪುರಂಗೆ ಹೋಗುವಾಗ ಅನು ಫಾರಿನ್ಗೆ ಓದೋಕೆ ಹೋಗ್ತೀನಿ ಅಂತಾಳೆ. ಆದ್ರೆ ಜಾರ್ಜ್ ಕುಟ್ಟಿ ಬೇಡ ಅಂತ ಹೇಳಿ DIG ಆಫೀಸ್ ಹತ್ರ ಹೋಗ್ತಾನೆ. DIG ಮೀಟಿಂಗ್ ಅಲ್ಲಿ ಇರ್ತಾರೆ. ಅದಕ್ಕೆ ಅಲ್ಲೇ ಕೂತಿರ್ತಾನೆ. ಅವಾಗ ಅಲ್ಲಿಗೆ ಜಾರ್ಜ್ ಕುಟ್ಟಿ ಕೇಸ್ನ ಮೊದಲನೇ ಮೂವಿಯಲ್ಲಿ ಹ್ಯಾಂಡಲ್ ಮಾಡಿದ್ದ ಸುರೇಶ್ ಬಾಬು ಬರ್ತಾನೆ. ಅವನು ಇವಾಗ ಸಸ್ಪೆನ್ಷನ್ ಅಲ್ಲಿ ಇರ್ತಾನೆ. ಅಲ್ಲಿ ಸುರೇಶ್ ಬಾಬು ಅವನ್ ಮಕ್ಕಳ ಬಗ್ಗೆ ಹೇಳ್ತಾ ಇರ್ತಾನೆ. ಅವನ್ ಮಗನಿಗೆ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಏನಾದ್ರೂ ಚಾನ್ಸ್ ಸಿಗುತ್ತಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹೀರೋ ಹರಿಕುಮಾರ್ ಬರ್ತಾನೆ. DIG ನ ಮೀಟ್ ಮಾಡೋಕೆ ಹೋಗ್ಬಿಡ್ತಾರೆ. ಮಾರನೇ ದಿನ ಜಾರ್ಜ್ ಕುಟ್ಟಿನ ಭೇಟಿ ಆಗೋಕೆ ಡೈರೆಕ್ಟರ್ ಅನೀಶ್ ಬರ್ತಾನೆ. ಇವಾಗ ಮೂವಿ 100 ಕೋಟಿ ಕ್ಲಬ್ ಸೇರಿರುತ್ತೆ. ಜೊತೆಗೆ ಅನೀಶ್ಗೆ ಇನ್ನೊಂದ್ ಮೂವಿ ಆಫರ್ ಸಿಕ್ಕಿರುತ್ತೆ. ಅದನ್ನ ಜಾರ್ಜ್ ಕುಟ್ಟಿಗೆ ಹೇಳೋಕೆ ಬಂದಿರ್ತಾನೆ. ಇಲ್ಲಿ ಜಾರ್ಜ್ ಕುಟ್ಟಿ ಸುರೇಶ್ ಬಾಬು ಮಗನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತಗೊಳ್ಳೋಕೆ ಅನೀಶ್ಗೆ ಹೇಳ್ತಾನೆ. ಅನೀಶ್ ಅದಕ್ಕೆ ಒಪ್ಕೊಳ್ತಾನೆ. ಈ ವಿಷಯನ ಜಾರ್ಜ್ ಕುಟ್ಟಿ ಸುರೇಶ್ ಬಾಬುಗೆ ಹೇಳ್ತಾನೆ. ಇವಾಗ ಅಂಜುಗೆ ಮತ್ತೆ 2 ಸಂಬಂಧ ಬಂದಿರುತ್ತೆ. ಒಂದು ಆಸ್ಟ್ರೇಲಿಯಾದಲ್ಲಿ ಹುಡುಗ ಇರ್ತಾನೆ, ಅದಕ್ಕೆ ಜಾರ್ಜ್ ಕುಟ್ಟಿ ಅದನ್ನ ಬೇಡ ಅಂತಾನೆ. ಇನ್ನೊಂದ್ ಸಂಬಂಧ ಚೆನ್ನಾಗೇ ಇರುತ್ತೆ, ಆದ್ರೆ ಹುಡುಗನ್ ತಂದೆ ಫ್ರೆಂಡ್ IG ಆಗಿರ್ತಾನೆ, ಅದಕ್ಕೆ ಅದನ್ನ ಕೂಡ ಬೇಡ ಅಂತಾನೆ. ಈ ವಿಷಯ ರಾಣಿಗೆ ಗೊತ್ತಾಗಿ ರಾಣಿ ಜಾರ್ಜ್ ಕುಟ್ಟಿಗೆ ಆಸ್ಟ್ರೇಲಿಯಾ ಹುಡುಗನ್ ಸಂಬಂಧನೇ ಫಿಕ್ಸ್ ಮಾಡೋಕೆ ಹೇಳ್ತಾಳೆ. ಜೊತೆಗೆ ಅನೂನು ಕೂಡ ಫಾರಿನ್ಗೆ ಓದೋಕೆ ಕಳ್ಸೋಕೆ ಹೇಳ್ತಾಳೆ. ಜಾರ್ಜ್ ಕುಟ್ಟಿ ನೋಡ್ತೀನಿ ಅಂತ ಹೇಳಿ ಸುಮ್ನಾಗ್ತಾನೆ. ಆಮೇಲೆ ಜಾರ್ಜ್ ಕುಟ್ಟಿ ಮನೆ ಒಳಗೆ ಹೋಗುವಾಗ ಅವನಿಗೆ ಯಾರೋ ಅವ್ರನ್ನ ಅಬ್ಸರ್ವ್ ಮಾಡೋ ರೀತಿ ಫೀಲ್ ಆಗುತ್ತೆ, ಆದ್ರೆ ಯಾರು ಕಾಣಿಸಲ್ಲ. ಮಾರನೇ ದಿನ ಜಾರ್ಜ್ ಕುಟ್ಟಿನ ನೋಡೋಕೆ ಜೋಸ್ ಬಂದಿರ್ತಾನೆ. ಈ ಜೋಸೆ ದೃಶ್ಯಂ 2 ಅಲ್ಲಿ ಜಾರ್ಜ್ ಕುಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ ಊತಾಕಿದ್ದಾನೆ ಅಂತ ಹೇಳಿರೋದು. ಇವಾಗ ಅವನು ಅವನ ಹೆಂಡತಿ ಜಾರ್ಜ್ ಕುಟ್ಟಿನ ಭೇಟಿಯಾಗಿ ನಮ್ ಫ್ಯಾಮಿಲಿಗೆ ತುಂಬಾ ದಿನದಿಂದ ಪ್ರಾಬ್ಲಮ್ ಆಗ್ತಿದೆ, ಜ್ಯೋತಿಷ್ಯ ಕೇಳಿದ್ಕೆ ಯಾವುದೋ ಫ್ಯಾಮಿಲಿಯ ಶಾಪ ಅಂತ ಹೇಳಿದ್ರು ಅಂತಾರೆ. ಅದಕ್ಕೆ ಜಾರ್ಜ್ ಕುಟ್ಟಿ, ನಾವ್ಯಾವತ್ತು ನಿಮ್ಗೆ ಶಾಪ ಹಾಕೇ ಇಲ್ಲ, ಜೋಸ್ ನಿಜಾನೇ ಅಲ್ವಾ ಹೇಳಿರೋದು, ಸುಳ್ಳೇನು ಹೇಳಿಲ್ಲ ಅಲ್ವಾ, ಜೋಸಿಂದ ನಮ್ ಕೇಸ್ ಕ್ಲೋಸ್ ಆಯ್ತು ಅಂತ ಹೇಳ್ತಾ ಜೋಸ್ಗೆ ಬೇಕರಿ ಓಪನ್ ಮಾಡೋಕೆ ದುಡ್ಡು ಕೂಡ ಕೊಟ್ಟು ಸಹಾಯ ಮಾಡ್ತಾನೆ. ಈ ಕಡೆ ಯಾಮಿನಿ ಅವ್ರ ಚೀಫ್ ಎಡಿಟರ್ ಜೊತೆ ಈ ಕೇಸ್ ನಾವು ಸಾಲ್ವ್ ಮಾಡೋಣ, ನಾವು ಜಾರ್ಜ್ ಕುಟ್ಟಿನ 24/7 ಫಾಲೋ ಮಾಡ್ತೀವಿ, ಇದರಿಂದ ಚಾನಲ್ಗೆ ಒಳ್ಳೆ TRP ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಓಕೆ ಅಂತಾನೆ. ಹಾಗೆ ಫಾಲೋ ಮಾಡೋಕು ಶುರು ಮಾಡ್ತಾರೆ. ಒಂದಿನ ಶ್ರೇಯಾ ಅನ್ನೋ ಹುಡುಗಿ ಅವಳ ಮದುವೆ ಕಾರ್ಡ್ ಕೊಡೋಕೆ ಜಾರ್ಜ್ ಮನೆಗೆ ಬಂದಿರ್ತಾಳೆ. ಈ ಶ್ರೇಯಾ ಯಾರು ಅಂದ್ರೆ ದೃಶ್ಯಂ 2 ಮೂವಿಯಲ್ಲಿ ಜಾರ್ಜ್ ಕುಟ್ಟಿಗೆ ಸ್ಮಶಾನದಿಂದ ಮೂಳೆಗಳನ್ನ ಎತ್ಕೊಟ್ಟಿರ್ತಾನಲ್ಲ ಆ ವ್ಯಕ್ತಿಯ ಮಗಳು. ಅವಳು ಅಂಜುಗಿಂತ ಚಿಕ್ಕ ಹುಡುಗಿ. ಇದನ್ನ ನೋಡಿ ಜಾರ್ಜ್ ಕುಟ್ಟಿಗೆ ಅವನ್ ಮಗಳಿಗೆ ಮದುವೆ ಆಗ್ತಿಲ್ಲ ಅಂತ ಬೇಜಾರಾಗ್ತಾನೆ. ಶ್ರೇಯಾ ವಾಪಸ್ ಮನೆಗೆ ಬಸ್ಸಲ್ಲಿ ಹೋಗುವಾಗ ಯಾಮಿನಿ ಶ್ರೇಯನ ಮಾತಾಡಿಸಿ ಶ್ರೇಯ ಮನೆ ಇರೋದು ಪಂತಪುಳ ಕಾಡಿನ ಬಳಿ ಇರೋ ಮಣಿಮಾಲ ಅಲ್ಲಿ ಅಂತ ತಿಳ್ಕೊಳ್ತಾಳೆ. ಜಾರ್ಜ್ ಕುಟ್ಟಿ ಲ್ಯಾಬ್ ಇಂದ ವರುಣ್ ಮೂಳೆ ತಗೊಂಡೋಗಿದ್ದು ಆ ಕಡೆನೆ ಅಂತ ಗೊತ್ತಾಗಿ ಶ್ರೇಯನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದಿನ ರಾತ್ರಿ ಅಂಜು ಮನೆ ಈಚೆ ಬಟ್ಟೆ ಎತ್ಕೊಂಡ್ ಬರೋಕೆ ಹೋಗ್ತಾಳೆ. ಅವಾಗ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡೋ ರೀತಿ ಜಾರ್ಜ್ ಕುಟ್ಟಿಗೆ ಕನಸು ಬೀಳುತ್ತೆ. ಅದಕ್ಕೆ ಜಾರ್ಜ್ ಕುಟ್ಟಿ ಎದ್ದು ಈಚೆ ಬರ್ತಾನೆ, ಆದ್ರೆ ಈಚೆ ಯಾರು ಕಾಣಿಸಲ್ಲ. ಮಾರನೇ ದಿನ ಬೆಳಿಗ್ಗೆ ಬ್ರೋಕರ್ ಮತಾಯಿ ಬರ್ತಾನೆ. ಅಂಜುಗೆ ಒಂದು ಹುಡುಗನ್ನ ನೋಡಿರ್ತಾರೆ. ಹುಡುಗನ್ ಕಡೆ ಅವರು ಅಂಜುನ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಆದ್ರೆ ಯಾರೋ ಒಬ್ಳು ಮಹಿಳೆ ಮತ್ತೆ ಒಬ್ಬ ವ್ಯಕ್ತಿ ಹುಡುಗನ್ ಕಡೆಯವರಿಗೆ ಕಾಲ್ ಮಾಡಿ ಅಂಜುಗೆ ಸೆಕ್ಷುಯಲ್ ಅವರ್ಷನ್ ಅನ್ನೋ ಕಾಯಿಲೆ ಇದೆ, ಅದರಿಂದ ಅಂಜುನ ಯಾರಾದ್ರೂ ಸೆಕ್ಷುಯಲ್ ಡಿಸೈರ್ ಇಂದ ಟಚ್ ಮಾಡಿದ್ರೆ ಅವಳು ವೈಲೆಂಟ್ ಆಗ್ತಾಳೆ, ಅದೇ ಕಾರಣಕ್ಕೆ ಅವಳು ವರುಣ್ನ ಕೊಲೆ ಮಾಡಿರೋದು ಅಂತ ಹೇಳಿರ್ತಾರೆ. ಅದಕ್ಕೆ ಇವಾಗ ಆ ಗಂಡಿನ ಕಡೆಯವರು ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನೆಲ್ಲ ಮತಾಯಿ ಜಾರ್ಜ್ ಕುಟ್ಟಿಗೆ ಹೇಳಿ ಆ ಕಾಲ್ ಮಾಡಿದ್ದ ಇಬ್ಬರ ನಂಬರ್ನ ಕೊಡ್ತಾನೆ. ಆ ನಂಬರ್ ತಗೊಂಡೋಗಿ ಜಾರ್ಜ್ ಕುಟ್ಟಿ ಸುರೇಶ್ ಬಾಬುಗೆ ಕೊಡ್ತಾನೆ. ಅವನು ಅದ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾನೆ. ಆ 2 ನಂಬರ್ ಯಾವಾಗ್ಲೂ ಸ್ವಿಚ್ ಆಫ್ ಆಗಿರುತ್ತೆ, ಆದ್ರೆ ಅವು ಆಕ್ಟಿವ್ ಆದಾಗ ಟವರ್ ಲೊಕೇಶನ್ ಜಾರ್ಜ್ ಕುಟ್ಟಿ ಮನೆ ಅಕ್ಕಪಕ್ಕನೇ ಇರುತ್ತೆ. ಆ 2 ನಂಬರ್ನ ಫೇಕ್ ಹೆಸರಿನಿಂದ ತಗೊಂಡಿರ್ತಾರೆ. ಇಷ್ಟೆಲ್ಲ ಆದ್ರೂ ಆ ಮಹಿಳೆ ಹೆಸರು ಶಾಂತಿ ಅಂತ ಸುರೇಶ್ ಬಾಬು ಹೇಳ್ತಾನೆ. ಜಾರ್ಜ್ ಕುಟ್ಟಿಗೆ ಶಾಂತಿ ಗೊತ್ತಿರ್ತಾಳೆ. ಅವಳ ಮನೆ ಬಳಿಗೆ ಹೋಗ್ತಾನೆ. ಶಾಂತಿ ಬೇರೆ ಯಾರು ಅಲ್ಲ, ರಾಜನ್ನ ಹೆಂಡತಿ. ಈ ರಾಜನ್ ಜಾರ್ಜ್ ಕುಟ್ಟಿ ಜೊತೆನೆ ಇರ್ತಾನೆ, ಆದ್ರೆ ಅವನಿಗೆ ಜಾರ್ಜ್ ಕುಟ್ಟಿ ಅವನ್ನ ಯೂಸ್ ಮಾಡ್ಕೊಂಡು ಏನು ಸಹಾಯ ಮಾಡ್ಲಿಲ್ಲ ಅಂತ ಕೋಪ ಇರುತ್ತೆ. ಜೊತೆಗೆ ಜಾರ್ಜ್ ಕುಟ್ಟಿಯಿಂದಾನೆ ಅವನ್ ಲ್ಯಾಬ್ ಅಲ್ಲಿ ಕೆಲಸ ಕೂಡ ಹೋಗಿರುತ್ತೆ.
ಮಕ್ಕಳ ವಿದ್ಯಾಭ್ಯಾಸ ಕೂಡ ನಿಂತಿರುತ್ತೆ. ಮಗಳು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿರ್ತಾಳೆ. ಆದ್ರೆ ಜಾರ್ಜ್ ಕುಟ್ಟಿಗೆ ಈ ಎಲ್ಲಾ ವಿಷಯ ಗೊತ್ತೇ ಇರಲ್ಲ. ರಾಜನ್ಗೆ ಜಾರ್ಜ್ ಕುಟ್ಟಿ ಸಹಾಯ ಮಾಡೇ ಇರಲ್ಲ. ಅದಕ್ಕೆ ರಾಜನ್ ಅಂಜು ಮದುವೆ ಆಗೋದನ್ನ ತಡಿತಾ ಇರ್ತಾನೆ. ಜಾರ್ಜ್ ಕುಟ್ಟಿಗೆ ಅವನ್ ತಪ್ಪು ಮಾಡ್ದ, ರಾಜನ್ಗೆ ಸಹಾಯ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಅದೇ ಬೇಜಾರಲ್ಲಿ ಮನೆಗೆ ಹೋದಾಗ ಅವನ್ ಹೆಂಡತಿ ರಾಣಿ ನಿನ್ನೆ ರಾತ್ರಿ ಬಾಳೆ ತೋಟದಲ್ಲಿ ಯಾರೋ ಇದ್ದ ಹಾಗೆ ಕಾಣಿಸ್ತು, ಜೊತೆಗೆ ಒಂದ್ ಜೀಪ್ ಸೌಂಡ್ ಕೂಡ ಕೇಳಿಸ್ತು ಅಂತಾಳೆ. ಅದ್ನ ಕೇಳಿ ಜಾರ್ಜ್ ಕುಟ್ಟಿ ಗಾಬರಿ ಆಗ್ತಾನೆ. ಅವಾಗ್ಲೇ ಬಾಳೆ ತೋಟದ ಒಳಗೆ ಹೋಗ್ತಾನೆ. ಅಲ್ಲಿ ಯಾರೋ ಗುಂಡಿ ತೋಡಿ ಅದ್ನ ಮುಚ್ಚಿ ಅದ್ರ ಮೇಲೆ ಹುಲ್ಲಾಕಿರ್ತಾರೆ. ಅದ್ನ ನೋಡಿ ಜಾರ್ಜ್ ಕುಟ್ಟಿ ಗಾಬರಿಯಿಂದ ಸುಮ್ನೆ ಮನೆಗೆ ಬರ್ತಾನೆ. ಜಾರ್ಜ್ ಕುಟ್ಟಿಗೆ ಯಾರೋ ಏನೋ ಮಸ್ಲತ್ತು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮತಾಯಿನ ಕರ್ಸಿ, ಆಸ್ಟ್ರೇಲಿಯಾ ಹುಡುಗ ಇದ್ದಾನೆ ಅಂದ್ರಲ್ಲ ಅವನ್ನ ಕರ್ಸಿ ಅಂಜುಗೆ ಮದುವೆ ಮಾಡ್ಸೋಣ ಅಂತಾನೆ. ಜೊತೆಗೆ ಅನುನ ಕೂಡ ಫಾರಿನ್ಗೆ ಓದೋಕೆ ಕಳ್ಸೋಣ ಅಂತ ಹೇಳ್ತಾನೆ. ಇದ್ನೆಲ್ಲ ನೋಡಿ ರಾಣಿ ಖುಷಿ ಆಗ್ತಾಳೆ. ಆ ದಿನ ರಾತ್ರಿ ಜಾರ್ಜ್ ಕುಟ್ಟಿ ಮತ್ತೆ ಬಾಳೆ ತೋಟಕ್ಕೆ ಹೋಗಿ ಅದ್ನ ಅಗಿತಾನೆ. ಆದ್ರೆ ಗುಂಡಿಲಿ ಏನೂ ಇರಲ್ಲ. ಅದ್ನ ಹಾಗೆ ಮುಚ್ಚಿ ಮನೆಗೆ ಹೋಗ್ತಾನೆ. ಅವಾಗ ಆ ಗುಂಡಿ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು ಅಂತ ನೋಡಿದ್ರೆ ಕಾನ್ಸ್ಟೇಬಲ್ ಸಹದೇವನ್. ದೃಶ್ಯಂ 1 ನಲ್ಲಿ ಜಾರ್ಜ್ ಕುಟ್ಟಿ ಫ್ಯಾಮಿಲಿಗೆ ಬೇಜಾನ್ ತೊಂದ್ರೆ ಮಾಡಿ ಕೆಲಸ ಕಳ್ಕೊಂಡಿರ್ತಾನೆ. ಅದಕ್ಕೆ ಇವಾಗ ರಿವೆಂಜ್ ತಗೊಳ್ಳೋಕೆ ಬಂದಿರ್ತಾನೆ. ಈ ಕಡೆ ಜರ್ನಲಿಸ್ಟ್ ಯಾಮಿನಿ ಶ್ರೇಯಾ ಮನೆಯನ್ನ ಹುಡುಕ್ತಾಳೆ. ಈ ಯಾಮಿನಿ ಬೇರೆ ಯಾರು ಅಲ್ಲ, ಸಹದೇವನ್ ನಮ್ಮ ಮಗಳು. ಅದಕ್ಕೆ ಅವಳು ಈ ಕೇಸ್ ಹಿಂದೆ ಬಿದ್ದಿರೋದು. ಅವಳು ಸಹದೇವನ್ ಬಳಿಗೆ ಹೋಗಿ ಶ್ರೇಯಾ ಬಗ್ಗೆ ಹೇಳ್ತಾಳೆ. ಆಮೇಲೆ ಅಂಜುನ ಟ್ರೀಟ್ ಮಾಡಿದ್ದ ಆ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವಳಿಗೆ ಸೆಕ್ಷುಯಲ್ ಅವರ್ಷನ್ ಅನ್ನೋ ಕಾಯಿಲೆ ಇದೆ, ಅದರಿಂದ ಯಾರೇ ನನ್ನ ಟಚ್ ಮಾಡಿದ್ರು ಸಾಯಿಸುವಷ್ಟು ಕೋಪ ಬರುತ್ತೆ ಅಂತ ಡಾಕ್ಟರ್ಗೆ ಹೇಳ್ತಾ ಅಂಜುಗೂ ಕೂಡ ಈ ಕಾಯಿಲೆ ಇದೆ ಅಲ್ವಾ ಅಂತ ಕೇಳ್ತಾಳೆ. ಆದ್ರೆ ಡಾಕ್ಟರ್ಗೆ ಯಾಮಿನಿ ಅಂಜು ಬಗ್ಗೆ ಕೇಳೋಕೇನೆ ಇಲ್ಲಿಗೆ ಬಂದಿರೋದು ಅಂತ ಗೊತ್ತಾಗಿ ಅಂಜುಗೆ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಈ ವಿಷಯನ ಜಾರ್ಜ್ ಕುಟ್ಟಿಗೆ ಕಾಲ್ ಮಾಡಿ ಹೇಳ್ತಾಳೆ. ಈ ಕಡೆ ಮತಾಯಿ ಅವಿರ ಅನ್ನೋ ಹುಡುಗನ ಫೋಟೋನ ತೋರಿಸ್ತಾನೆ. ಆದ್ರೆ ಅವನಿಗೆ ಒಂದು ಕಿವಿ ಕೇಳಿಸ್ತಾ ಇರಲ್ಲ. ಅದಕ್ಕೆ ಹಿಯರಿಂಗ್ ಡಿವೈಸ್ ನ ಹಾಕೊಂಡಿರ್ತಾನೆ. ಅದಕ್ಕೆ ರಾಣಿ ಮತ್ತೆ ಅನುಗೆ ಹುಡುಗ ಇಷ್ಟ ಆಗಲ್ಲ. ಆದ್ರೆ ಅಂಜುಗೆ ಹುಡುಗ ಇಷ್ಟ ಆಗ್ತಾನೆ. ಅದಕ್ಕೆ ಜಾರ್ಜ್ ಕುಟ್ಟಿ ಓಕೆ ಅಂತಾನೆ. ಆಮೇಲೆ ಹುಡುಗನ್ ಮನೆಯವರೆಲ್ಲ ಬಂದು ಅಂಜುನ ನೋಡ್ಕೊಂಡು ಹೋಗ್ತಾರೆ. ಅವರಿಗೂ ಅಂಜು ಇಷ್ಟ ಆಗ್ತಾಳೆ. ಈ ಕಡೆ ಶ್ರೇಯಾ ಮನೆ ಬಳಿಗೆ ಸಹದೇವನ್ ಮತ್ತೆ ಯಾಮಿನಿ ಬಂದಿರ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ಶ್ರೇಯಾ ಜಾರ್ಜ್ ಕುಟ್ಟಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾಳೆ. ಜಾರ್ಜ್ ಕುಟ್ಟಿ ನಾನ್ ನೋಡ್ಕೊಳ್ತೀನಿ ಅಂತಾನೆ. ಮಾರನೇ ದಿನ ಜಾರ್ಜ್ ಕುಟ್ಟಿ ಅವನ್ ಫ್ಯಾಮಿಲಿ ಜೊತೆ ಅವಿರ ಮನೆಗೆ ಹೋಗ್ತಾನೆ. ಎಲ್ಲಾ ಮಾತುಕತೆ ಆಡ್ತಾರೆ. ಎಂಗೇಜ್ಮೆಂಟ್ ಮದುವೆ ಡೇಟ್ ಎಲ್ಲಾ ಫಿಕ್ಸ್ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಅವಿರ ಮನೆ ಬಳಿಗೆ ಸಹದೇವನ್ ರಾಜನ್ನ ಕರ್ಕೊಂಡು ಹೋಗಿರ್ತಾನೆ ಅಂಜು ಮದುವೆ ಕ್ಯಾನ್ಸಲ್ ಮಾಡ್ಸೋಕೆ. ಅವಿರ ರಾಜನ್ ಫೋಟೋ ಮತ್ತೆ ಜೀಪ್ ನಂಬರ್ ನ ಫೋಟೋ ತಗೊಂಡಿರ್ತಾನೆ. ಅದ್ನ ಜಾರ್ಜ್ ಕುಟ್ಟಿಗೆ ಕಳಿಸ್ತಾರೆ. ಈ ಕಡೆ ಸಹದೇವನ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವಳನ್ನ ಎದುರಿಸಿ ಅಂಜು ಫೈಲ್ ತಗೊಂಡು ಅದ್ರಲ್ಲಿ ಅಂಜುಗೆ ಸೆಕ್ಷುಯಲ್ ಅವರ್ಷನ್ ಅನ್ನೋ ಮಾನಸಿಕ ಕಾಯಿಲೆ ಇದೆ ಅಂತ ಬರ್ಸ್ಕೊಂಡು ಹೋಗ್ತಾನೆ. ಇದನ್ನ ಕೂಡ ಡಾಕ್ಟರ್ ಕಾಲ್ ಮಾಡಿ ಜಾರ್ಜ್ ಕುಟ್ಟಿಗೆ ಹೇಳ್ತಾರೆ. ಜಾರ್ಜ್ ಕುಟ್ಟಿ ತಲೆ ಕೆಟ್ಟೋಗುತ್ತೆ. ಇವಾಗ ಜೋ ಸಹಾಯ ತಗೊಂಡು ಜಾರ್ಜ್ ಕುಟ್ಟಿ ಆ ಜೀಪ್ ಬಗ್ಗೆ ವಿಚಾರಿಸ್ತಾನೆ. ಅದು ಸಹದೇವನ್ಗೆ ಸೇರಿದ್ದು ಅಂತ ಜಾರ್ಜ್ ಕುಟ್ಟಿಗೆ ಗೊತ್ತಾಗುತ್ತೆ. ಡೈರೆಕ್ಟ್ ಸಹದೇವನ್ ಮನೆಗೆ ಹೋಗ್ತಾನೆ. ಅಲ್ಲೇ ಯಾಮಿನಿ ಸಹದೇವನ್ ಮಗಳು ಅಂತ ಗೊತ್ತಾಗುತ್ತೆ. ಇಲ್ಲಿ ಜಾರ್ಜ್ ಕುಟ್ಟಿ ಸಹದೇವನ್ಗೆ ನನ್ ಫ್ಯಾಮಿಲಿ ವಿಷಯಕ್ಕೆ ಬರ್ಬೇಡ ಅಂತ ಹೇಳ್ತಾನೆ. ಆದ್ರೆ ಸಹದೇವನ್ ನಿನ್ ಫ್ಯಾಮಿಲಿಗೆ ನರಕ ನೋಡೋ ಹಾಗೆ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಈ ಎಲ್ಲಾ ವಿಷಯನೂ ಜಾರ್ಜ್ ಕುಟ್ಟಿ ಹೋಗಿ ಸುರೇಶ್ ಬಾಬುಗೆ ಹೇಳಿ ಅವ್ರ ಫೋನ್ ನ ಟ್ಯಾಪ್ ಮಾಡೋಕೆ ಹೇಳ್ತಾನೆ. ಸುರೇಶ್ ಬಾಬು ಕಾಲ್ ಟ್ಯಾಪ್ ಮಾಡೋದು ಕಷ್ಟ, ಟ್ರೈ ಮಾಡ್ತೀನಿ ಅಂತಾನೆ. ಈ ಕಡೆ ಸಹದೇವನ್ ಮತ್ತೆ ಶ್ರೇಯಾ ಮನೆಗೆ ಹೋಗಿ ಶ್ರೇಯಾಗೆ ಹೊಡೆದು ಅವಳ ತಂದೆ ಬಳಿ ಜಾರ್ಜ್ ಕುಟ್ಟಿಗೆ ಯಾವ ಬಾಡಿ ಕೊಟ್ಟೆ ಹೇಳು ಅಂತ ನಿಜ ಬಾಯಿ ಬಿಡಿಸ್ತಾನೆ. ಸಹದೇವನ್ ಅಲ್ಲಿಂದ ಹೋದ್ಮೇಲೆ ಶ್ರೇಯಾ ಜಾರ್ಜ್ ಕುಟ್ಟಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾಳೆ. ಪಕ್ಕದ ಮನೆಯವರು ಆಲ್ರೆಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಅದಕ್ಕೆ ಜಾರ್ಜ್ ಕುಟ್ಟಿ ಶ್ರೇಯಾಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾನೆ. ಮೊದಲೇ DIG ಮತ್ತೆ IG ಈ ಸಹದೇವನ್ ಏನೋ ಮಾಡ್ತಾ ಇದ್ದಾನೆ ಅಂತ ಡೌಟ್ ಇರುತ್ತೆ. ಇವಾಗ ಕಂಪ್ಲೇಂಟ್ ನೋಡಿ ಫಿಕ್ಸ್ ಆಗಿ ಸಹದೇವನ್ನ IG ಗೆಸ್ಟ್ ಹೌಸ್ಗೆ ಕರೆಸ್ತಾರೆ. ಕರ್ಸಿ IG ಸಹದೇವನ್ಗೆ ಬೈದು ಜಾರ್ಜ್ ಕುಟ್ಟಿ ಫ್ಯಾಮಿಲಿ ಹಿಂದೆ ಹೋಗೋದನ್ನ ಬಿಡು ಅಂತಾನೆ. ಆದ್ರೆ ಸಹದೇವನ್ ಆಗಲ್ಲ ಅಂತಾನೆ. ಅದಕ್ಕೆ DIG ಸಹದೇವನ್ ಮೇಲೆ ಕೇಸ್ ಹಾಕಿ 3 ವರ್ಷ ಜೈಲಿಗೆ ತಳ್ಳಿ ಅಂತ ಹೇಳಿ ಎದ್ದು ಈಚೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿಗೆ ಪ್ರಭಾಕರ್ ಬರ್ತಾನೆ. ಈ ಪ್ರಭಾಕರ್ ಗೀತಾ ಗಂಡ, ಕೊಲೆಯಾಗಿರೋ ವರುಣ್ನ ತಂದೆ. ಪ್ರಭಾಕರ್ ಮತ್ತೆ IG ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲಿ ಎಲ್ಲಾ ವಿಷಯ ರಿವೀಲ್ ಆಗುತ್ತೆ. ಪ್ರಭಾಕರ್ ಮತ್ತೆ ಗೀತಾ US ಗೆ ಹೋಗಿರ್ತಾರೆ. ಆದ್ರೆ ಗೀತಾಗೆ ಅವನ್ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅವನಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ಸಿ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಪ್ರಭಾಕರ್ ಗೀತಾಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಅವನ್ ಜೊತೆ ಮಾತಾಡ್ತಾ ಇರಲ್ಲ. ಅದಕ್ಕೆ ಇವಾಗ ಪ್ರಭಾಕರ್ ಹೇಗಾದ್ರೂ ಮಾಡಿ ಅಂಜುನ ಜೈಲಿಗೆ ಕಳಿಸಿ ಗೀತಾನ ಸಮಾಧಾನ ಮಾಡ್ಬೇಕು ಅನ್ಕೊಂಡು ಸಹದೇವನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ಪ್ರಭಾಕರ್ IG ಹೇಳಿ ಸಹದೇವನ್ಗೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿ ವಿರುದ್ಧ ಸಾಕ್ಷಿ ಸಿಕ್ಕಿದೆ, ಅವನ್ ಹೇಳೋದ್ನ ಒಮ್ಮೆ ಕೇಳಿ ಅಂತಾನೆ.
ಐಜಿ ಸರಿ ಅಂತ ಸಹದೇವನ್ಗೆ ಏನ್ ಸಾಕ್ಷಿ ಸಿಕ್ಕಿದೆ ಅಂತ ಕೇಳ್ತಾನೆ. ಸಹದೇವನ್ ಹೋಗಿ ಶ್ರೇಯ ತಂದೆ ಬಳಿಯಿಂದ ಯಾವ ಹುಡುಗನ ಸ್ಕೆಲಿಟನ್ ನ ಜಾರ್ಜ್ ಕುಟ್ಟಿಗೆ ಕೊಟ್ಟ ಅಂತ ತಿಳ್ಕೊಂಡಿರ್ತಾನೆ. ಜೊತೆಗೆ ಜಾರ್ಜ್ ಕುಟ್ಟಿ ವರುಣ್ ಸ್ಕೆಲಿಟನ್ ನ ತಗೊಂಡು ಪಂತಪುಳ ಕಾಡಿನ ಕಡೆ ಬಂದಿರ್ತಾನೆ. ಅಲ್ಲಿ ಶ್ರೇಯ ತಂದೆಯ ಒಂದು ಜಾಗ ಇರುತ್ತೆ. ಅಲ್ಲಿ ಮನೆ ಕಟ್ಟೋಕೆ ಜಾರ್ಜ್ ಕುಟ್ಟಿನೇ ಪಾಯ ಹಾಕ್ಸಿರ್ತಾನೆ. ಶ್ರೇಯ ಓದಿನ ಖರ್ಚೆಲ್ಲ ನೋಡ್ಕೊಂಡಿರ್ತಾನೆ. ಮನೆ ಕಟ್ಟೋಕೆ ದುಡ್ಡೆಲ್ಲ ಕೊಟ್ಟಿರ್ತಾನೆ. ಶ್ರೇಯ ಕೈಲಿ ಲೋನ್ ತಗೊಳ್ಳೋ ಹಾಗೆ ಮಾಡಿ ಅವಳನ್ನ ದುಬೈಗೆ ಕೆಲ್ಸಕ್ಕೆ ಕಳಿಸಿ ಅವಳ ತಂದೆ ತಾಯಿನ ಹೊಸ ಮನೆಗೆ ಶಿಫ್ಟ್ ಮಾಡಿಸಿರ್ತಾನೆ. ಅದಕ್ಕೆ ಸಹದೇವನ್ಗೆ ವರುಣ್ ಸ್ಕೆಲಿಟನ್ ನ ಜಾರ್ಜ್ ಕುಟ್ಟಿ ಆ ಮನೆ ಕೆಳಗೇನೆ ಊತ್ ಹಾಕಿರ್ಬೋದು ಅಂತ ಡೌಟ್ ಇರುತ್ತೆ. ಅದನ್ನ ಈಚೆ ತೆಗೆದ್ರೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿನ ಜೈಲಿಗೆ ಹಾಕ್ಬೋದು ಅಂತ ಸಹದೇವನ್ ಹೇಳ್ತಾನೆ. ಅದನ್ನ ಕೇಳಿ ಐಜಿ ಸಹದೇವನ್ನ ಈಚೆ ಕಳಿಸಿ ಪ್ರಭಾಕರ್ಗೆ ಜಾರ್ಜ್ ಕುಟ್ಟಿ ವರುಣ್ ಸ್ಕೆಲಿಟನ್ ನ ತಗೊಂಡು ಹೋಗಿದ್ದ ದಿನವೇ ಒಂದ್ ಅಂಗಡಿಯಿಂದ 35 ಲೀಟರ್ ಆಸಿಡ್ ತಗೊಂಡಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ವರುಣ್ ಸ್ಕೆಲಿಟನ್ ನ ಜಾರ್ಜ್ ಕುಟ್ಟಿ ಸುಟ್ಟ ಹಾಕಿದ್ದಾನೆ ಅಂತ ಐಜಿ ಹೇಳ್ತಾನೆ. ಆದ್ರೂ ಪ್ರಭಾಕರ್ ಸುಮ್ನೆ ಆಗಲ್ಲ. ಹೇಗಾದ್ರೂ ಜಾರ್ಜ್ ಕುಟ್ಟಿ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಲೇಬೇಕು ಅಂತಾನೆ. ಬೇರೆ ದಾರಿ ಇಲ್ಲದೆ ಐಜಿ ಅದಕ್ಕೆ ಒಪ್ಕೋತಾನೆ. ಒಂದ್ ಕಡೆ ಜಾರ್ಜ್ ಕುಟ್ಟಿ ಅವನ್ ಫ್ಯಾಮಿಲಿ ಜೊತೆ ಶಾಪಿಂಗ್ ಅಲ್ಲಿ ಬಿಸಿ ಇದ್ರೆ, ಇನ್ನೊಂದ್ ಕಡೆ ಸಹದೇವನ್, ಪ್ರಭಾಕರ್, ಐಜಿ ಎಲ್ರು ಜಾರ್ಜ್ ಕುಟ್ಟಿ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಮೊದಲು ವರುಣ್ ಸ್ಕೆಲಿಟನ್ ಜಾಗದಲ್ಲಿ ಇದ್ದ ಬೇರೆ ಹುಡುಗನ ಫ್ಯಾಮಿಲಿ ಭೇಟಿಯಾಗಿ ಅದನ್ನ ಶ್ರೇಯ ತಂದೆನೆ ಜಾರ್ಜ್ ಕುಟ್ಟಿಗೆ ಕೊಟ್ಟಿದ್ದು ಅನ್ನೋ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಶ್ರೇಯಾಗೆ ಮನೆಯನ್ನ ಕಟ್ಟೋಕೆ ಜಾರ್ಜ್ ಕುಟ್ಟಿ ದುಡ್ಡು ಕೊಟ್ಟಿರೋದು ಅಂತ ಕೆಲವು ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಜಾರ್ಜ್ ಕುಟ್ಟಿಗೆ ಈ ಸಹದೇವನ್ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಲಾಯರ್ ನ ಭೇಟಿಯಾಗಿ ಒಂದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡೋಕೆ ಹೇಳ್ತಾನೆ. ಈ ಕಡೆ ಐಜಿಗೆ ಎಲ್ಲ ಸಿಕ್ಕಿರುತ್ತೆ. ಮತ್ತೆ ಕೇಸ್ ರೀ ಓಪನ್ ಮಾಡೋಕೆ ವರುಣ್ ಸ್ಕೆಲಿಟನ್ ಸಿಗ್ಬೇಕಿರುತ್ತೆ. ಅದ್ರಕ್ಕಿಂತ ಮುಂಚೆ ಹೇಗಾದ್ರೂ ಅಂಜು ಮದುವೆನ ನಿಲ್ಲಿಸ್ಬೇಕಾಗಿರುತ್ತೆ. ಅಂಜು ಮದುವೆ ಇರೋದು ಸೋಮವಾರ. ಶನಿವಾರ ಕೇಸ್ನ ಓಪನ್ ಮಾಡಿದ್ರೆ ಆಂಟಿಸಿಪೇಟರಿ ಬೇಲ್ಗೆ 1 ವಾರ ಆಗುತ್ತೆ. ಅವಾಗ ಮದುವೆ ನಿಂತೋಗುತ್ತೆ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಜಾರ್ಜ್ ಕುಟ್ಟಿ ಕೋರ್ಟ್ ಇಂದ ಪರ್ಮಿಷನ್ ಇಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ನೋಟಿಸ್ ತಂದಿರ್ತಾನೆ. ಅದಕ್ಕೆ ಅರೆಸ್ಟ್ ಮಾಡೋಕೆ ಆಗಲ್ಲ. ಆದ್ರೆ ಭಾನುವಾರ ಜಾರ್ಜ್ ಕುಟ್ಟಿಗೆ ಕೇಸ್ ಓಪನ್ ಆಗಿ ಸೋಮವಾರ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಡ್ತಾರೆ. ಸೋಮವಾರನೇ ಮದುವೆ. ಈ ವಿಷಯ ಗೊತ್ತಾಗಿ ಲಾಯರ್ ಹೋಗಿ ಜಡ್ಜ್ ಹತ್ರ ಮಾತಾಡಿ ಸೋಮವಾರ ಮೊದಲನೇ ಕೇಸ್ ಆಗಿ ನಮ್ ಕೇಸ್ನ ತಗೊಳ್ಳಿ, ಒಂದ್ ಹುಡುಗಿ ಜೀವನದ ಪ್ರಶ್ನೆ ಅಂತ ಹೇಳ್ತಾಳೆ. ಸೋಮವಾರ ಜಾರ್ಜ್ ಕುಟ್ಟಿ ಚರ್ಚಲ್ಲಿ ಮದುವೆ ಮಾಡಿಸ್ತಾ ಇರ್ತಾನೆ. ಕೋರ್ಟ್ ಅಲ್ಲಿ ಬೇಲ್ಗೆ ವಾದ ನಡೀತಾ ಇರುತ್ತೆ. ಅಲ್ಲಿ ಜಡ್ಜ್ ಬೇಲ್ ಸ್ಯಾಂಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸಹದೇವನ್ ಡಾಕ್ಟರ್ ಇಂದ ಫೋರ್ಜರಿ ಮಾಡಿಸಿದ್ದ ಅಂಜು ಫೈಲ್ ನ ಕೊಟ್ಟು ಅವಳಿಗೆ ಕಾಯಿಲೆ ಇದೆ, ಮದುವೆ ಆದ್ರೆ ಹುಡುಗನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಜಡ್ಜ್ ನೆಕ್ಸ್ಟ್ ಹಿಯರಿಂಗ್ ವರ್ಗು ಯಾರನ್ನು ಅರೆಸ್ಟ್ ಮಾಡೋ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಜಾರ್ಜ್ ಕುಟ್ಟಿ ಫ್ಯಾಮಿಲಿಗೆ ತೊಂದರೆ ಆಗಲ್ಲ. ಅಂಜು ಮದುವೆ ನಡೆಯುತ್ತೆ. ಈ ವಿಷಯ ಪ್ರಭಾಕರ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಭಾಕರ್ ಐಜಿಗೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಈ ಬ್ರೋಕರ್ ಮತಾಯಿ ಮತ್ತೆ ಅಂಜು ಮದುವೆ ಆದ ಅವಿರ ಎಲ್ರು ಪ್ರಭಾಕರ್ ಕಡೆ ಅವರೇ ಆಗಿರ್ತಾರೆ. ಅಂಜು ಅವಿರ ಮದುವೆ ಆದ್ಮೇಲೆ ಇಬ್ರು ಹನಿಮೂನ್ಗೆ ಪ್ರಭಾಕರ್ಗೆ ಗೊತ್ತಿದ್ದ ರೆಸಾರ್ಟ್ಗೆನೆ ಹೋಗ್ತಾರೆ. ಅಲ್ಲಿಗೆ ರಾತ್ರಿ ಸಹದೇವನ್ ಎಂಟ್ರಿ ಕೊಡ್ತಾನೆ. ಅಂಜುಗೆ ಪ್ರಜ್ಞೆ ತಪ್ಪೋ ಔಷಧಿ ಕೊಟ್ಟು ಅವಳು ವೈಲೆಂಟ್ ಆಗಿ ಬಿಹೇವ್ ಮಾಡಿ ಅವಿರಾನ ಕೊಲೆ ಮಾಡಿರೋ ರೀತಿ ರಕ್ತ ಎಲ್ಲ ಹಾಕಿ ಸೆಟಪ್ ಮಾಡ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಸಹದೇವನ್ ಜಾರ್ಜ್ ಕುಟ್ಟಿನ ಕರೆಸ್ಬೇಕಿರುತ್ತೆ. ಅದಕ್ಕೆ ಜಾರ್ಜ್ ಕುಟ್ಟಿಗೆ ವಿಡಿಯೋ ಕಾಲ್ ಮಾಡಿ ಅಂಜುನ ಕೊಲೆ ಮಾಡ್ತೀನಿ ಅಂತ ಎದುರಿಸ್ತಾನೆ. ಅದಕ್ಕೆ ಜಾರ್ಜ್ ಕುಟ್ಟಿ ರೆಸಾರ್ಟ್ ಕಡೆ ಬರ್ತಾನೆ. ಅಷ್ಟರಲ್ಲಿ ಸಹದೇವನ್ ಮತ್ತೆ ಅವಿರ ಅಂಜುಗೆ ಎಚ್ಚರ ಆಗೋ ರೀತಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಜಾರ್ಜ್ ಕುಟ್ಟಿ ರೆಸಾರ್ಟ್ಗೆ ಹೋಗ್ತಾನೆ. ಸಹದೇವನ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಬರ್ತಾರೆ. ಜಾರ್ಜ್ ಕುಟ್ಟಿ ಮತ್ತೆ ಅಂಜುನ ನೋಡ್ತಾರೆ. ಅಂಜು ಅವಿರಾನ ಕೊಲೆ ಮಾಡಿದ್ದಾಳೆ, ಅವಿರ ಬಾಡಿನ ಜಾರ್ಜ್ ಕುಟ್ಟಿ ಡಿಸ್ಪೋಸ್ ಮಾಡಿದ್ದಾನೆ ಅಂತ ಎಲ್ರು ಅನ್ಕೊಳ್ತಾರೆ. ಅಂಜು ಜಾರ್ಜ್ ಕುಟ್ಟಿನ ಜೈಲಿಗೆ ಹಾಕ್ತಾರೆ. ಅವಿರ ರಾಮೇಶ್ವರಂಗೆ ಹೋಗಿ ಅಲ್ಲಿಂದ ಶ್ರೀಲಂಕಾಗೆ ಹೋಗಿ ಹೊಸ ಐಡೆಂಟಿಟಿಯಲ್ಲಿ ಜೀವನ ಶುರು ಮಾಡ್ತಾನೆ. ಎಲ್ಲ ಪ್ರಭಾಕರ್ ಪ್ಲಾನ್ ರೀತಿನೇ ನಡೆಯುತ್ತೆ. ಆದ್ರೆ ಸಹದೇವನ್ ಅವಿರಾನ ಬೇರೆ ಕಡೆ ಕರ್ಕೊಂಡೋಗ್ತಾನೆ. ಅಂದ್ರೆ ಸಹದೇವನ್ ಇನ್ನೊಂದ್ ಪ್ಲಾನ್ ಮಾಡಿರ್ತಾನೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ. ಮಾರನೇ ದಿನ ಐಜಿ ಪ್ರಭಾಕರ್ ಮನೆಗೆ ಬರ್ತಾನೆ. ಬಂದು ಪ್ರಭಾಕರ್ಗೆ ನೀನ್ ಅನ್ಕೊಂಡ ಹಾಗೆ ಏನೂ ಆಗಿಲ್ಲ ಅಂತ ಹೇಳ್ತಾನೆ. ರಾತ್ರಿ ರೆಸಾರ್ಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸಹದೇವನ್ ಜಾರ್ಜ್ ಕುಟ್ಟಿಗೆ ವಿಡಿಯೋ ಕಾಲ್ ಮಾಡಿದಾಗ ಅಂಜುಗೆ ಎಚ್ಚರ ಆಗಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿರ್ತಾಳೆ. ಆದ್ರೆ ಸಹದೇವನ್ ಅಂಜುಗೆ ಹೊಡೆದು ಕೈ ಕುಯ್ದು ಅವಿರಾನ ಕರ್ಕೊಂಡೋಗಿರ್ತಾನೆ. ಆಮೇಲೆ ಅಲ್ಲಿಗೆ ಜಾರ್ಜ್ ಕುಟ್ಟಿ ಬರ್ತಾನೆ. ಜಾರ್ಜ್ ಕುಟ್ಟಿ ಮನೆ ಒಳಗೆ ಹೋಗೋ ಮುಂಚೆನೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಆಮೇಲೆ ಅಂಜುನ ಆಸ್ಪತ್ರೆಗೆ ಸೇರಿಸ್ತಾರೆ. ಇದು ಪೊಲೀಸರಿಂದ ಐಜಿಗೆ ಗೊತ್ತಾಗಿರುತ್ತೆ. ಜೊತೆಗೆ ಸಹದೇವನ್ ಅವಿರನ ಕರ್ಕೊಂಡೋಗಿ ಕೊಲೆ ಮಾಡಿರ್ಬೇಕು, ಅವಿರಾಗೆ ಕಾಲು ಹೋಗ್ತಿಲ್ಲ ಅಂತ ಐಜಿ ಹೇಳ್ತಾನೆ. ಅದಕ್ಕೆ ಐಜಿ ಮತ್ತೆ ಪ್ರಭಾಕರ್ ಇಬ್ರು ಸಹದೇವನ್ ಮನೆಗೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿಗೆ ಜಾರ್ಜ್ ಕುಟ್ಟಿ ಬರ್ತಾನೆ. ಇವಾಗ ಜಾರ್ಜ್ ಕುಟ್ಟಿ ರಾತ್ರಿ ಏನಾಯ್ತು ಅಂತ ರಿವೀಲ್ ಮಾಡ್ತಾನೆ. ಜಾರ್ಜ್ ಕುಟ್ಟಿಗೆ ಸಹದೇವನ್ ಅವಿರಾನ ಕೊಲೆ ಮಾಡಿ ಅವನ್ ಬಾಳೆ ತೋಟದಲ್ಲಿ ಊತಾಗ್ತಾನೆ ಅಂತ ಡೌಟ್ ಬಂದು ಜೋಸ್ಗೆ ಕಾಲ್ ಮಾಡಿ ಮನೆ ಹತ್ರ ವೇಟ್ ಮಾಡು, ಸಹದೇವನ್ ಬಂದ್ರೆ ಫಾಲೋ ಮಾಡು ಅಂತ ಹೇಳಿರ್ತಾನೆ. ಆದ್ರೆ ಸಹದೇವನ್ ಡೈರೆಕ್ಟ್ ಅವನ್ ಮನೆಗೇನೆ ಹೋಗ್ತಾನೆ.
ಜಾರ್ಜ್ ಕುಟ್ಟಿ ಕೂಡ ಸಹದೇವನ್ ಮನೆಗೆ ಹೋಗಿ ಸಹದೇವನ್ಗೆ ಹೊಡೆದು ಅವಿರ ಎಲ್ಲಿ ನಿನ್ನಿಂದ ಯಾರ್ಯಾರಿದ್ದಾರೆ ಅಂತ ಕೇಳ್ತಾನೆ. ಅಲ್ಲಿ ಸಹದೇವನ್ ಅವನಿಂದೆ ಪ್ರಭಾಕರ್ ಮತ್ತೆ ಐಜಿ ಇದ್ದಾರೆ ಅಂತ ಬಾಯ್ ಬಿಟ್ಬಿಡ್ತಾನೆ. ಅದನ್ನ ಜಾರ್ಜ್ ಕುಟ್ಟಿ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ಸಹದೇವನ್ ಅವನ್ ಪ್ಲಾನ್ ನ ರಿವೀಲ್ ಮಾಡ್ತಾನೆ. ಮೊದ್ಲೇ ಸಹದೇವನ್ ಬಾಳೆ ತೋಟದಲ್ಲಿ ಗುಂಡಿ ತೋಡಿರ್ತಾನಲ್ಲ, ಅಲ್ಲಿ ಅವಿರಾನ ಕೊಂದು ಊತ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾನೆ. ಏನಾದ್ರೂ ಮಿಸ್ ಆಗಿ ಜಾರ್ಜ್ ಕುಟ್ಟಿ ಅದನ್ನ ನೋಡಿದ್ರೆ ಅದನ್ನ ಓಪನ್ ಮಾಡೇ ಮಾಡ್ತಾನೆ ಅಂತ ಸಹದೇವನ್ಗೆ ಗೊತ್ತಿರುತ್ತೆ. ಜಾರ್ಜ್ ಕುಟ್ಟಿ ಅದನ್ನ ಓಪನ್ ಮಾಡಿ ಮುಚ್ಚೋ ವಿಡಿಯೋನ ಮಾಡ್ಕೊಂಡು ಅದನ್ನ ಜಾರ್ಜ್ ಕುಟ್ಟಿ ವಿರುದ್ಧ ಸಾಕ್ಷಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಸಹದೇವನ್ ಜಾರ್ಜ್ ಕುಟ್ಟಿ ಮನೆ ಕಡೆ ಹೋಗುವಾಗ ಜಾರ್ಜ್ ಕುಟ್ಟಿ ಅವನ್ ಬೀಗರ ಹೆಲ್ಪ್ ತಗೊಂಡು ಊರವರು ಬಾಳೆ ತೋಟದಲ್ಲಿ ಓಡಾಡೋ ಹಾಗೆ ಮಾಡ್ತಾನೆ. ಆದ್ರಿಂದ ಸಹದೇವನ್ ಅವಿರಾನ ಕೊಂದು ಅಲ್ಲಿ ಊತ ಹಾಕೋ ಪ್ಲಾನ್ ಕೈ ಕೊಡುತ್ತೆ. ಇದನ್ನೆಲ್ಲ ಇವಾಗ ಜಾರ್ಜ್ ಕುಟ್ಟಿ ಐಜಿ ಮತ್ತೆ ಪ್ರಭಾಕರ್ಗೆ ಹೇಳಿ ಮತ್ತೆ ನನ್ನ ಮಗಳು ವಿಷಯಕ್ಕೆ ಬಂದ್ರೆ ಸಾಯಿಸೇ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಅಂಜು ಆಸ್ಪತ್ರೆಯಲ್ಲಿ ಇರ್ತಾಳೆ. ಇವಾಗ ಜಾರ್ಜ್ ಕುಟ್ಟಿ ಅವನೇ ಕೇಸ್ನ ಅವನ್ ಮೇಲೆ ಹಾಕೊಂಡು ಜೈಲಿಗೆ ಹೋಗೋಕೆ ರೆಡಿ ಆಗ್ತಾನೆ. ಅದೇ ರೀತಿ ಲಾಯರ್ ಜೊತೆ ಹೋಗಿ ಐಜಿನ ಭೇಟಿ ಆಗ್ತಾನೆ. ಐಜಿ ಕ್ಯಾಬಿನ್ ಇಂದ ಜಾರ್ಜ್ ಕುಟ್ಟಿ ಈಚೆ ಹೋದಾಗ ಅವಿರ ಪ್ರಭಾಕರ್ಗೆ ಕಾಲ್ ಮಾಡ್ತಾನೆ. ಮಾಡಿ ರಾಮೇಶ್ವರಂಗೆ ಹೋಗ್ತಾ ಇರೋದಾಗಿ ಹೇಳ್ತಾನೆ. ಮತ್ತೆ ರಾತ್ರಿ ಏನೇನಾಯ್ತು ಅಂತ ಹೇಳ್ತಾನೆ. ಈಚೆ ಜಾರ್ಜ್ ಕುಟ್ಟಿ ಲಾಯರ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ರಾತ್ರಿ ನಿಜವಾಗ್ಲೂ ಏನಾಯ್ತು ಅಂತ ತೋರಿಸ್ತಾರೆ. ಪ್ರಭಾಕರ್ ಪ್ಲಾನ್ ರೀತಿನೇ ಎಲ್ಲ ನಡೀತಾ ಇರುತ್ತೆ. ಸಹದೇವನ್ ಅವಿರಾನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಜಾರ್ಜ್ ಕುಟ್ಟಿ ಅಂಜು ಇರೋ ರೆಸಾರ್ಟ್ಗೆ ಬರ್ತಾನೆ. ಸುತ್ತ ರಕ್ತ ಆಗಿರುತ್ತೆ. ಆದ್ರೆ ಅಲ್ಲಿಗೆ ಪೊಲೀಸರು ಬರುವಷ್ಟರಲ್ಲಿ ಜಾರ್ಜ್ ಕುಟ್ಟಿಗೆ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಅವನ್ ಮಗಳನ್ನ ಮತ್ತೊಂದ್ಸಲ ಸೇಫ್ ಮಾಡೋಕೆ ಅವನೇ ಅವನ್ ಮಗಳಿಗೆ ಹೊಡೆದು ಕೈಯೆಲ್ಲ ಕುಯ್ದು ಈಚೆ ಬಂದು ಡೋರ್ ಲಾಕ್ ಮಾಡ್ಕೋತಾನೆ. ಅವಾಗ ಅಲ್ಲಿಗೆ ಪೊಲೀಸರು ಬರ್ತಾರೆ. ಜಾರ್ಜ್ ಕುಟ್ಟಿ ಅವನು ಅವಾಗ ತಾನೇ ಬಂದಿರೋ ರೀತಿ ನಾಟಕ ಆಡ್ತಾನೆ. ಆಮೇಲೆ ಅಂಜುನ ಆಸ್ಪತ್ರೆಗೆ ಸೇರಿಸಿ ಅವನು ಸಹದೇವನ್ ಮನೆಗೆ ಹೋಗ್ತಾನೆ. ಅವನು ಅಲ್ಲಿಗೆ ಹೋಗಿ ಸಹದೇವನ್ ಪ್ಲಾನ್ ಬಾಯಿ ಬಿಡಿಸೋವಾಗ ಅಲ್ಲೇ ಇದ್ದ ಅವಿರ ಎಸ್ಕೇಪ್ ಆಗಿರ್ತಾನೆ. ಇದು ನಿಜವಾಗ್ಲೂ ನಡೆದಿರೋ ಘಟನೆ. ಇದನ್ನೆಲ್ಲ ಅವಿರ ಇಂದ ಐಜಿ ಮತ್ತೆ ಪ್ರಭಾಕರ್ಗೆ ಗೊತ್ತಾಗುತ್ತೆ. ಇಬ್ರು ಇದನ್ನ ಕೇಳಿ ಶಾಕ್ ಹೋಗ್ತಾರೆ. ಇಲ್ಲಿ ಐಜಿಗೆ ಒಂದ್ ವಿಷಯ ಅಂತೂ ಕನ್ಫರ್ಮ್ ಆಗುತ್ತೆ, ಜಾರ್ಜ್ ಕುಟ್ಟಿ ಎಷ್ಟು ಖತರ್ನಾಕ್ ಇದ್ದಾನೆ ಅಂತ. ಪ್ರಭಾಕರ್ 2 ವರ್ಷ ಕಷ್ಟಪಟ್ಟು ಅವ್ರನ್ನ ಟ್ರ್ಯಾಪ್ ಮಾಡೋಕೆ ಪ್ಲಾನ್ ಮಾಡಿದ್ರೆ ಜಾರ್ಜ್ ಕುಟ್ಟಿ 2 ನಿಮಿಷದಲ್ಲಿ ಅವ್ರ ಪ್ಲಾನ್ ನ ತಲೆ ಕೆಳಗೆ ಮಾಡಿರ್ತಾನೆ. ಇವಾಗ ಜಾರ್ಜ್ ಕುಟ್ಟಿ ವರುಣ್ ಕೊಲೆನ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಅವನ ಫ್ಯಾಮಿಲಿಗೆ ಮತ್ತೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಜೈಲಿಗೆ ಹೋಗ್ತಾನೆ. ಇದೆಲ್ಲ ನ್ಯೂಸ್ ಅಲ್ಲಿ ಬರುತ್ತೆ. ಇದನ್ನ ಪ್ರಭಾಕರ್ ಗೀತಾಗೆ ತೋರಿಸ್ತಾ ಇವಾಗ ನಿನ್ಗೆ ಖುಷಿ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ಅವಳು ಇಲ್ಲ, ನನ್ಗೆ ಅವಳೇ ಬೇಕು ಅಂತ ಹೇಳ್ತಾಳೆ. ಅಂದ್ರೆ ಅಂಜುನೆ ಜೈಲಿಗೆ ಹಾಕ್ಸ್ಬೇಕು ಅಂತ ಅವಳು ಡಿಸೈಡ್ ಆಗಿರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಪಾರ್ಟ್ 4 ಬಂದ್ರು ಕೂಡ ನಾವು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.